ಐಪಿಎಲ್ ವೇಳೆ ಆರ್ಸಿಬಿ ಚಿನ್ನ ಮತ್ತು ಬೆಳ್ಳಿ ಕಾಯಿನ್ಗೆ ಫುಲ್ ಡಿಮ್ಯಾಂಡ್ ಹೆಚ್ಚಾಗಿದೆ ನೋಡಿ. ಐಪಿಎಲ್ ವೇಳೆ ಆರ್ಸಿಬಿ ಚಿನ್ನ ಬೆಳ್ಳಿ ಕಾಯಿನ್ಗೆ ಫುಲ್ ಡಿಮ್ಯಾಂಡ್. ಅಕ್ಷಯ ತೃತೀಯ ಹಿನ್ನೆಲೆ ಆರ್ಸಿಬಿ ಲಾಂಛನದ ಕಾಯಿನ್ಗೆ ಆರ್ಡರ್ ಮೇಲೆ ಆರ್ಡರ್ ಬರ್ತಾ ಇದೆ. ಮಾರುಕಟ್ಟೆಯಲ್ಲಿ ಆರ್ಸಿಬಿ ಲಾಂಛನದ ಕಾಯಿನ್ಗೆ ಬೇಡಿಕೆ ಹೆಚ್ಚಾಗಿದೆ. ಈಗಾಗಲೇ ಕಾಯಿನ್ ಆರ್ಡರ್ ಮಾಡಿರುವಂತಹ ಅಭಿಮಾನಿಗಳು ಕೆಲವೇ ದಿನಗಳಲ್ಲಿ ಅಭಿಮಾನಿ ಕೈಗೆ ಸಿಗಲಿದೆ ಆರ್ಸಿಬಿ ಕಾಯಿನ್ ಚಿನ್ನದ ದರದಲ್ಲಿ ಯಾವುದೇ ಇಳಿಕೆ ಇಲ್ಲ. ಚಿನ್ನ ಬೆಳ್ಳಿಯ ಬೆಲೆಗಳು ಗಗನಕ್ಕೇರ್ತಾ ಇದೆ ಅಂತ ಜನ ಒಂದ್ ಕಡೆ ಟೆನ್ಷನ್, ಆದ್ರೆ ಅಭಿಮಾನ ಅಂತ ಬಂದಾಗ ಯಾವುದು ಕೂಡ ಲೆಕ್ಕ ಆಗೋದಿಲ್ಲ ನೋಡಿ. ಆರ್ಸಿಬಿ ಲಾಂಛನದ ಕಾಯಿನ್ಗೆ ಬೇಡಿಕೆ ಹೆಚ್ಚಾಗಿದೆ ಅಂತೆ. ಆರ್ಡರ್ ಮೇಲೆ ಆರ್ಡರ್ಗಳು ಮಾರುಕಟ್ಟೆಯಲ್ಲಿ ಆರ್ಸಿಬಿ ಲಾಂಛನದ ಕಾಯಿನ್ಗೆ ಬೇಡಿಕೆಗಳು ಹೆಚ್ಚಾಗಿರುವಂಥದ್ದು. ಅಭಿಮಾನ ಅಂತ ಬಂದ್ರೆ ಅದು ಎಷ್ಟೇ ಬೆಲೆ ಆಗಿರಲಿ ಏನೇ ಆಗಿರಲಿ, ನಾವು ಅಭಿಮಾನಿಗಳು ಬಿಟ್ಕೊಡೋದಿಲ್ಲ, ಯಾರನ್ನು ಕೂಡ ಬಿಟ್ಕೊಡುವಂತ ಮಾತೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆರ್ಸಿಬಿಗೆ ಇಷ್ಟು ಮಟ್ಟಿಗೆ ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ ಜನ. ಆರ್ಸಿಬಿ ಸಿಂಬಲ್ ಹೊಂದಿರುವಂತಹ ಚಿನ್ನ ಬೆಳ್ಳಿಗೆ ಜೊತೆಗೆ ಕಾಯಿನ್ಗೆ ಸಾಕಷ್ಟು ಬೇಡಿಕೆ ಹೆಚ್ಚಾಗಿರುವಂತಹದ್ದು. ಜೊತೆಗೆ ಅದನ್ನ ತಯಾರು ಮಾಡೋದಕ್ಕೂ ಸಹ ಏನು ಆಭರಣ ತಯಾರಕರಿದ್ದಾರೆ, ಅವರು ಮುಂದಾಗಿರುವಂತಹದ್ದು. ಈ ಕುರಿತಾಗಿ ಮಾತನಾಡುವುದಕ್ಕೆ ನನ್ನೊಟ್ಟಿಗಿದ್ದಾರೆ ಆಭರಣ ತಯಾರಕ ಸಂಘದ ಅಧ್ಯಕ್ಷರಾಗಿರುವಂತಹ ರಾಮಾಚಾರಿ ಅವರು. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಈಗ ಸದ್ಯಕ್ಕೆ ಆರ್ಸಿಬಿ ಕಾಯಿನ್ಸ್ಗಳು ಏನು ಕಂಡು ಬರ್ತಾ ಇದ್ದಾವೆ, ಚಿನ್ನದಲ್ಲಿ ಹೆಚ್ಚಿನ ಬೇಡಿಕೆಗಳು ಕಂಡು ಬರ್ತಾ ಇರುವಂತಹದ್ದು. ಯಾಕೆ ಈ ರೀತಿಯಾಗಿ ಬೇಡಿಕೆ ಕಂಡು ಬರ್ತಾ ಇರುವಂತಹದ್ದು? ಯಾವ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡ್ತಾ ಇದ್ದೀರಾ? ಅಲ್ಲ, ಒಂದು ವಿಷಯ ಏನಪ್ಪಾ ಅಂದ್ರೆ, ಇವತ್ತು ಈಗೇನು ಅಕ್ಷಯ ತೃತೀಯ ಬರ್ತಾ ಇದೆ, ಅಕ್ಷಯ ತೃತೀಯದ ಪ್ರಯುಕ್ತ ಪ್ರತಿ ಸತಿನೂ ಏನೋ ಒಂದು ಹೊಸ ಬೇಡಿಕೆಗಳನ್ನ ನಾವು ಗ್ರಾಹಕರಿಂದ ನೋಡ್ತಾ ಇದ್ದೀವಿ. ಈ ಸಲ ಏನಪ್ಪಾ ಅಂದ್ರೆ RCB ಒಂದು ಭಾವನಾತ್ಮಕ ಸಂಬಂಧ ಬೆಂಗಳೂರು ಜೊತೆ, ಕನ್ನಡಿಗರ ಜೊತೆ, ಕರ್ನಾಟಕದ ಜೊತೆ ಇದೆ. ಅಲ್ಲಿಯ ಒಂದಷ್ಟು ಅಭಿಮಾನಿಗಳು ನಮಗೆ RCB ಇದು ಚಿಹ್ನೆ ಇರುವಂಥ ಕಾಯಿನ್ಗಳು, ಬೆಳ್ಳಿ ಮತ್ತು ಚಿನ್ನದ ಬೇಕು ಅಂತ ಬೇಡಿಕೆನ ಇಟ್ಟರು. ಅವರ ಬೇಡಿಕೆಯನ್ನು ಆಧರಿಸಿ ನಾವು ತಯಾರು ಮಾಡ್ತಾ ಇದ್ದೀವಿ. ಬೇಡಿಕೆ ಇದೆ. ಚಿನ್ನದ ಕಾಯಿನ್ಗಳು ನಾವು 1 ಗ್ರಾಮಿಂದ 10 ಗ್ರಾಮ್ವರೆಗೂ ಮಾಡ್ತಾ ಇದ್ವಿ. ಬೆಳ್ಳಿ ಕಾಯಿನು 5, 10, 15, 20 ಗ್ರಾಮಿದು ಮಾಡ್ತಾ ಇದ್ವಿ. ನಾನು ಒಬ್ಬರನ್ನ ಕೇಳಿದೆ, ಅಭಿಮಾನಿನ ಇಟ್ಕೊಂಡು ಏನು ಮಾಡ್ತೀರಾ? ಇಲ್ಲ, ನಾವು ಅಲ್ಲಿ ಹೋದಾಗ ಏನು ಮ್ಯಾಚಿಗೆ ಹೋದಾಗ ಅದನ್ನ ಇಟ್ಕೊಂಡು ಸೆಲ್ಫಿ ತಗೋತೀವಿ, ಒಂದು ನೆನಪಾಗಿ ಇರ್ತದೆ. ಇದು ನಾವು ಭಾಗವಹಿಸಿರುವಂಥದ್ದು, ನಮ್ಮಲ್ಲಿ ನಡೀತಾ ಇರುವಂಥದ್ದು, ಅದು ಐತಿಹಾಸಿಕ ಗೆಲುವನ್ನು ನೋಡಿದ್ದೀವಿ. ಈ ಬಾರಿನೂ ಕೂಡ ಗೆಲುವು ನಮ್ಮದೇನೆ, ಖಂಡಿತ ನಾವೇ ಗೆಲ್ತೀವಿ ಅನ್ನೋ ಆಶಾಭಾವನೆ ಇದೆ. ಸೊ ಹಾಗಾಗಿ ಒಂದು ಅಭಿಮಾನದಿಂದ ನೆನಪಿನ ಕಾಣಿಕೆಯಾಗಿ ಇನ್ವೆಸ್ಟ್ಮೆಂಟ್ ಥರನೋ ಅದು ಇರ್ತದಲ್ವ, ನೆನಪಿನಾಗಿ ಚಿನ್ನ ಅಥವಾ ಬೆಳ್ಳಿ ಯಾವತ್ತಿದ್ರೂ ಬೆಲೆ ಜಾಸ್ತಿ ಆಗ್ತಾ ಇರ್ತದೆ. ಸೊ ಅಂಥ ಒಂದು ಆಲೋಚನೆಯನ್ನು ಮಾಡಿದ್ದಾರೆ. ಹಂಗಾಗಿ ನಾವು ಬೈ ಆರ್ಡರ್ ಯಾರ್ಯಾರು ಆರ್ಡರ್ ಕೊಟ್ಟವ್ರೆ ಅದನ್ನ ಲಿಸ್ಟ್ ಮಾಡ್ಕೊಂಡು ಅದ್ರ ಪ್ರಕಾರ ತಯಾರು ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಎಷ್ಟರ ಮಟ್ಟಿಗೆ ಆರ್ಡರ್ಸ್ಗಳು ಬಂದಿರುವಂತಹದ್ದು? ಯಾವತ್ತೂ ಚೆನ್ನಾಗಿ ತಿಳ್ಕೊಳ್ಳಿ, ಏನೇ ಒಂದು ಇದಕ್ಕೆಲ್ಲ ಒಂದು ಡೈ ಮಾಡಬೇಕು, ಇದು ಡಿಸೈನ್ ಮಾಡಬೇಕು, ಎಲ್ಲ ಮಾಡಬೇಕು ಅಂದಾಗ ತುಂಬ ಬೇಡಿಕೆ ಇದ್ದಾಗ ಮಾತ್ರ, ಅದು KG ಗಟ್ಟಲೆ ಬೇಡಿಕೆ ಇದ್ದಾಗ ಮಾತ್ರ ನಾವು ಮಾಡ್ತೀವಿ. ಎಲ್ಲ ಬರೀ ನಾವು ಬೆಂಗಳೂರು ಅಷ್ಟೇ ಅಂತಲ್ಲ, ಬೇರೆ ನಮ್ಮ ಜಿಲ್ಲೆಗಳಿಂದನೂ ಕೂಡ, ಅಭಿಮಾನಿಗಳಿಂದನೂ ಕೂಡ ಬೇರೆ ಬೇರೆ ವರ್ತಕರು ನಾವು ಕೇಳವ್ರೆ. ಹಾಗಾಗಿ ಅಸೋಸಿಯೇಷನ್ನು, ಆಭರಣ ತಯಾರಕರ ಅಸೋಸಿಯೇಷನ್ ಆ ಡಿಸಿಷನ್ನ ತಗೊಂಡಿದ್ದೇನೆ, ನಾವು ಅದನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ಚಿನ್ನದ ಮೇಲೆ ನಾವು ಯಾವಾಗಲೇ ಆಗಲಿ, ಚಿನ್ನ ಆಗಲಿ ಬೆಳೆದ ಮೇಲೆ ನಾವು ಇನ್ವೆಸ್ಟ್ ಮಾಡೋದ್ರಿಂದ ಅದು ಉಪಯುಕ್ತ ಅಂತ ನೀವು ತುಂಬ ಸಲ ಹೇಳಿದ್ದೀರಾ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈ RCB ಲಾಂಛನವನ್ನ ಏನು ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರುವಂತದ್ದು ಅಷ್ಟು ವರ್ತ್ ಇದೆಯಾ ಈಗ ಫ್ಯಾನ್ಸ್ಗಳಿಗಾಗಿರ್ಬೋದು ಅಥವಾ ಚಿನ್ನ ಪ್ರಿಯರಿಗಾಗಿರ್ಬೋದು? ಮೇಡಮ್, ನೀವು ಅವರು ಬರೀ ಟೀ ಶರ್ಟು, ಬೇರೆ ಬೇರೆ ವಸ್ತುಗಳು ಅವೆಲ್ಲ ಶಾಶ್ವತ ಅಲ್ಲದೆ ಇರುವಂಥದ್ದು, ಅಂಥದ್ದನ್ನೇ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲೊಂದು ಅಭಿಮಾನ, ಒಂದು ಭಾವನಾತ್ಮಕ ಸಂಬಂಧ. ಅಂಥದ್ರಲ್ಲಿ ಬೇರೆ ಏನೋ ತಗೊಳ್ಳೋ ಬದಲು ಇವತ್ತು ಅದರಲ್ಲೂ ಯುವಕರು ಜಾಸ್ತಿ, ಇವಾಗ ನಾನು ಒಂದಷ್ಟೇ ನಾನು ಕೇಳಿದೆ, ಸರ್ ಎಲೆಕ್ಟ್ರಾನಿಕ್ ಐಟಮ್ ಅದು ಇದು ಬೇರೆ ಏನೋ ಗೆಜೆಟ್ ತಗೊಂಡ್ರೆ ಅದು ಮಾರನೇ ದಿವಸ ಅಥವಾ ಒಂದು 10 ದಿವಸಕ್ಕೆ ಅದ್ರ ಮೌಲ್ಯ ಕಡಿಮೆ ಆಯ್ತದೆ. ಚಿನ್ನ ಬೆಳ್ಳಿ ಇತ್ತು ಅಂತಂದ್ರೆ ಒಂದು ಕಾಯಿನ್ ನೆನಪಾಗಿ ಇಟ್ಕೋತೀವಿ. ನಮ್ಮ ಮುಂದಿನ ಒಂದು ನಮ್ಮ ಮಕ್ಕಳಿಗೆ ಒಂದು ನೆನಪಾಗಿ, ನೋಡಿ ನಾವು ಇಂಥ ಇದಕ್ಕೆ ಇದರಲ್ಲಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದೆ, ನಾನು ಪ್ರೇಕ್ಷಕ ಆಗಿದ್ದೆ, ನಾನು ಪ್ರೋತ್ಸಾಹ ಮಾಡಿದ್ದೆ, ನಾವು ಎಂಜಾಯ್ ಮಾಡಿದ್ದೇನೋ ನೆನಪಿರ್ತದೆ ಅಂತ.
ಕ್ರೀಡಾಭಿಮಾನ ಅಭಿಮಾನ ಅನ್ನೋದು ಅಂತೂ ಭಾರಿ ದೊಡ್ಡದು, ಅದನ್ನೆಲ್ಲ ಬೆಲೆ ಕಟ್ಟಕ್ಕೆ ಆಗಲ್ಲ. ಯಾರೋ ಆಟಗಾರರು ಬಳಸಿದಂಥ ವಸ್ತುಗಳನ್ನೇ ಕೋಟ್ಯಾಂತರ ರೂಪಾಯಿ ಹರಾಜಿನಲ್ಲಿ ತಗೋತಾರೆ. ಅಂಥದ್ರಲ್ಲಿ ಇವತ್ತು ಇದೊಂದು ಇನ್ವೆಸ್ಟ್ಮೆಂಟ್ ಥರ ಅವರ ಪಾಕೆಟ್ ಮನಿಯಿಂದ, ಎಷ್ಟೋ ಜನ ಸ್ಟೂಡೆಂಟ್ಸು ಪಾಕೆಟ್ ಮನಿಯಿಂದ, ಅದಕ್ಕೆ ಸಿಲ್ವರ್ ಕಾಯಿನ್ ಯಾಕೆ ಮಾಡ್ತಾ ಇದ್ದೀವಿ ನಾವು ಅಂತಂತಂದರೆ ಕೆಲವು ಸ್ಟೂಡೆಂಟ್ಸ್ಗಳು ಜಾಸ್ತಿ ಆದಾಯ ಇಲ್ಲದೆ ಇರೋವಂಥವ್ರು ಕೊಂಡ್ಕೊಳ್ಳಿ, ಇವಾಗ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಅವ್ರು ಬೇಡಿಕೆ ಇಟ್ಟಿದ್ರಿಂದ ಚಿನ್ನ ತೊಗೊಳಕ್ಕಾಗಲ್ಲ, ಇಟ್ಕೊಳ್ಳೋಕ್ಕೂ ಆಗಲ್ಲ. ಇದು ನಾವು ಇಟ್ಕೋತೀವಿ, ಪರ್ಸಲ್ಲಿ ಇಟ್ಕೋತೀವಿ ಅಥವಾ ಮನೇಲಿ ಇಟ್ಕೋತೀವಿ, ಕೆಲವರು ಆ ಟಿಕೆಟ್ ಜೊತೆ ಫ್ರೇಮ್ ಮಾಡಿ ಇಟ್ಕೋತೀವಿ ಅಂತ. ನಾನು R&D ಮಾಡ್ತಾ ಅವ್ರನ್ನೆಲ್ಲ ಕೇಳಿದಾಗ ಇದು